ಕೆ. ಲಲಿತಾ ದೇವೇಗೌಡ, CM ಮಾರೇಗೌಡ ಹಾಗೂ ವಿ. ರಾಜರವರ ಅವಧಿಯಲ್ಲಿ ನಡೆದಿರುವ 23/75 ಬಗ್ಗೆ ಸೂಕ್ತ ದಾಖಲೆಗಳಿದ್ದರೂ ಸಂಬಂಧಪಟ್ಟವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತಿರುವ ಬಗ್ಗೆ ದೇವೇಗೌಡರ ಪತ್ನಿಯಾದ ಶ್ರೀಮತಿ ಕೆ. ಲಲಿತಾ ದೇವೇಗೌಡರು ಅಧ್ಯಕ್ಷರಾಗಿದ್ದು 23-24 ವಿ. ರಾಜರವರು ಅಧ್ಯಕ್ಷರಾಗಿರುತ್ತಾರೆ. ಮಹಾಮಂಡಲದ ಬೈಲಾದ ಪ್ರಕಾರ ಸಂಘದ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕಾರಿ ಚೆಕ್ಕುವರಿಗೆ ಜಂಟಿ ಸಹಿ ಮಾಡಿದ ಮಹಾಮಂಡಲದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಆಶಾಲತರವರು ನಮ್ಮ ಸಂಸ್ಥೆ ಆರ್ಥಿಕವಾಗಿ ಉತ್ತಮವಾಗಿದ್ದು EDCC ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ಗಳಲ್ಲಿ ಸಂಸ್ಥೆಯ ಹಣವನ್ನು ಠೇವಣಿ FD ಇಟ್ಟಿರುವುದಾಗಿ ತಿಳಿಸಿದ್ದು, ಮಾನ್ಯ ಸಹಕಾರ ಸಚಿವರಾದ ಶ್ರೀ ಕೆ. ರಾಜನವರು ಮಹಾಮಂಡಲದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಆಶಾಲತರವರಿಗೆ ಚೀಮಾರಿ ಹಾಕಿ ಸಂಬಂಧಪಟ್ಟ ಸಹಕಾರ ಇಲಾಖೆಯ ಅಧಿಕಾರಿಗಳಿಗೆ ಸಂಸ್ಥೆಯಲ್ಲಿ ಅಕ್ರಮ ಅವ್ಯವಹಾರ ಮಾಡಿ ಹಣ ದುರುಪಯೋಗಪಡಿಸಿಕೊಂಡಿರುತ್ತಾರೆ. ಈ ಬಗ್ಗೆ ಅತಿ ಜರೂರಾಗಿ ತನಿಖೆ ಮಾಡಲು ಸೂಚಿಸಿರುತ್ತಾರೆ. ದಿನಾಂಕ 17/10/24 ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 0343/2024 ಅನ್ವಯ ದೂರು ದಾಖಲಿಸಿರುತ್ತಾರೆ. ನಂತರ ಈ ಪ್ರಕರಣವು CIDಗೆ ವರ್ಗಾವಣೆಗೊಂಡಿರುತ್ತೆ. ಆರೋಪ ಪಟ್ಟಿ ಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದರಿಂದ ಕಾರಣ ಮೇಲ್ಕಂಡ 3 ಅಧ್ಯಕ್ಷರುಗಳು ರಾಜಕೀಯ ಪ್ರಭಾವ ಹಾಗೂ ಹಣದ ಪ್ರಭಾವ ಬೀರಿರುವುದು ಅನುಮಾನಕ್ಕೆ ಎಡೆಮಾಡಿಕೊಂಡು ಹಣ ದುರುಪಯೋಗವಾಗಿರುವ ಸಂಬಂಧ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 59ರ ಕಲಂ 64ರಡಿ ತನಿಖೆಗೆ ಆದೇಶಿಸಿದ್ದು, ಸಾಲಿನಿಂದ 23-24 ಸಾಲಿನವರೆಗೆ ಮಹಾಮಂಡಲದ ಮರು ಲೆಕ್ಕ ಪರಿಶೋಧನೆ ಮಾಡಿ ವರದಿ ಸಲ್ಲಿಸುವಂತೆ ಆದೇಶ ಮಾಡಿರುತ್ತಾರೆ. ನಂತರ ಲೆಕ್ಕ ಪರಿಶೋಧನೆಯ ನಿರ್ದೇಶಕರ ನೇತೃತ್ವದಲ್ಲಿ ಸುಮಾರು 24 ಲೆಕ್ಕ ಪರಿಶೋಧನೆಗಳ ತಂಡ ದಿನನಿತ್ಯ ಬೆಳಗ್ಗೆಯಿಂದ ಸಂಜೆ ತನಕ 6 ತಿಂಗಳ ಕಾಲ ದಾಖಲಾತಿಗಳನ್ನು ಪರಿಶೀಲಿಸಿ 15-14 ಸಾಲಿನಿಂದ 23-24 ಸಾಲಿನವರೆಗೆ ಲೆಕ್ಕ ಪರಿಶೋಧನಾ ವರದಿಯನ್ನು ತಯಾರಿಸಿ ಬಿಡುಗಡೆ ಮಾಡಿರುತ್ತಾರೆ. ಅಧಿಕಾರಿಗಳು ಅವಧಿಯಲ್ಲಿ ಹಣ ದುರುಪಯೋಗವಾಗಿರುವ ಬಗ್ಗೆ ಸಾಬೀತಾಗಿರುತ್ತದೆ. 12,77,35,669 ರೂಪಾಯಿ. CM ಮಾರೇಗೌಡ ಅಧ್ಯಕ್ಷರು, ಗುರುಪ್ರಸಾದ್ KS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಅಕೌಂಟಿಂಗ್ ಆಶಾಲತಾ. ಇವರು 3 ದಿನದಿಂದ ಜಂಟಿಯಾಗಿ ವಸೂಲಾತಿರುವುದು 8,78,53,451 ರೂಪಾಯಿ. ಸಿಬ್ಬಂದಿಯವರಿಗೆ ಕೇಳ್ತೀನಿ, ಆದಷ್ಟು ಬೇಗ ಚಾರ್ಜ್ ಶೀಟ್ ಹಾಕಿ. ಹಾಗೆ ಸಹಕಾರ ಸಂಘಗಳ ನಿಬಂಧಕರು ಇದನ್ನ ಸೋಮೋಟ ಮಾಡಿ ಕೇಸ್ ಹಾಕಬೇಕಿತ್ತು, ಕ್ರಿಮಿನಲ್ ಕೇಸು, ಮತ್ತೆ ಅವರ ಆಸ್ತಿ ಮೇಲೆ ಮೊಟ್ಕೊಂಡು ಹೋಗಬೇಕಿತ್ತು. ಅದು ಸುಧಾ RC ಸಾಹೇಬರಿಗೆ ಇನ್ನೂ ಮಾಡಿಲ್ಲ. ಸರ್ಕಾರದ ನಿಬಂಧಕರು ಈ ತಡೆಯಾಜ್ಞೆಯನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕು. 6 ತಿಂಗಳಿಂದನೂ ಆದ್ರೂ ಅವ್ರು ಇನ್ನೂ ತಡೆಯಾಜ್ಞೆ ತೆರವುಗೊಳಿಸದೇ ಇರುವುದು ಆದಷ್ಟು ಬೇಗ ತಡೆಯಾಜ್ಞೆ ಡೆಪಾಸಿಟ್ ಮಾಡಿರ್ತೀವಿ. ಬಾಂಡ್ ರಿಲೀವ್ ಮಾಡ್ಕೋಬೇಕಾದ್ರೆ ವಿತ್ಡ್ರಾ ಆಗಲ್ಲ, ಸೈನ್ ಆಗ್ಬೇಕು ಬಾಂಡ್. ಅದನ್ನ ಚೆಕ್ ಸೈನ್ ಆಗಿ ವಿತ್ಡ್ರಾ ಫಾರ್ಮ್ ಸೈನ್ ಆಗಿ ಆರ್ಟಿಕೆ ಸೈನ್ ಆಗಿ ಹೋಗ್ಬೇಕು. ಇವರು ಕಣ್ಮುಚ್ಕೊಂಡು ಒಂದಿನ ಸೆಕ್ಟರ್ ಏನೋ ತಪ್ಪಾಗಿ ಮಾಡಿರ್ಬೋದು, 4 ವರ್ಷ ತಪ್ಪಾಗಿ ಮಾಡಿದ್ದಾರೆ ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೊಡ್ಬೇಕು ಸರ್. ಅವ್ರ ಆಸ್ತಿ ಮುಗ್ಗೋಲ್ ಹಾಕಬೇಕು. ಅದೇನಾದ್ರು ಅವ್ರು ಮಾಡಿಲ್ಲ ಅಂದ್ರೆ ನಾನು 1 ತಿಂಗಳು ಕಾಲಾವಕಾಶ ಕೊಡ್ತೀನಿ. ಅದಷ್ಟು ಮಾಡಿಲ್ಲ ಅಂದ್ರೆ ನಾನು ಕರ್ನಾಟಕ ರಾಜ್ಯದ ಎಲ್ಲ ಸಹಕಾರಿಗಳನ್ನ ಒಗ್ಗೂಡಿಸ್ಕೊಂಡು ನಾನು ಆ ಹಣ ಸಂಸ್ಥೆ ಬರೋವರೆಗೂ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಆ ವಿಚಾರನ ಹೊರಗಡೆ ತರಬೇಕು. ಮತ್ತೆ ಆಚೆ ಸೋಮೋಟ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ಕಲಂ 64ನೇ ವಿಚಾರಣೆಯಲ್ಲಿ ಅವ್ರೆಲ್ಲರೂ ತಪ್ಪಾಗಿದೆ ಅಂತ ಹೇಳಿ ರುಜುವಾತಾಗಿದೆ ಸರ್. ಇದನ್ನ ಸಿಬ್ಬಂದಿ ಅಂತೇಳಿ ದಯವಿಟ್ಟು ಚಾರ್ಜ್ ಶೀಟ್ ಆಗಬೇಕು ಅಂತ ಮೊದಲಾಗಿ ಕೇಳ್ಕೊತೀನಿ ಸರ್. ಹಂಗೆ RCS ಆಫೀಸರು ಅವರು ಇದನ್ನ ನಮ್ಮ ಏನು ಅಹವಾಲಿದೆ ಅದನ್ನ ಮನಗಾಡಿಸಿ ಸೋಮೋಟ ಮಾಡ್ಕೊಂಡು ಅವ್ರನ್ನ ಕೇಸ್ ಬುಕ್ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ಮತ್ತೆ ಅವ್ರ ಆಸ್ತಿನ ಮುಟ್ಕೋಲಾದ ರೀತಿಯಲ್ಲಿ ಮತ್ತೆ ಸರ್ಕಾರದಲ್ಲಿ ಹೈಕೋರ್ಟ್ ಇಂದ ಆ ಸ್ಟೇನ ನೆಗೆಟ್ ಮಾಡಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ.